ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆ ಆಧಾರಿತ ಪಾಠ 54 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 54 of activity based learning. ಬಂಧುಗಳೇ, ಇವತ್ತು ನಾವು ಈ ಗಿಡ ಇಲ್ಲಿ ನೋಡಿದಿರಿ, ಎಲೆಗಳೆಲ್ಲ ಚಿಕ್ಕದಾಗಿದೆ. ಇದು ನಮಗೆ ಪರಿಚಿತವಾದಂತಹ ಗಿಡ ತುಳಸಿ ಗಿಡ. Today we have Tulsi plant here. ಈಗ ಇದರ ಮಹತ್ವ ಏನು, ಯಾಕಾಗಿ ನಾವು ಇದನ್ನು ಬಳಸಬೇಕು, ಇದರಲ್ಲಿ ಎಷ್ಟು ಜಾತಿಗಳಿವೆ ಅಂತ ಹೇಳೋದನ್ನು ನೋಡೋಣ ಬನ್ನಿ. Let us learn about the Tulsi plant, how it should be grown, why it should be grown, and its uses and the types. ಬಂಧುಗಳೇ, ಬಹುಶಃ ಈ ತುಳಸಿ ಇದೆಯಲ್ಲ, ಈ ಗಿಡವನ್ನು ಪೂಜಿಸದ ಹಾಗೂ ಇದಕ್ಕೆ ಪವಿತ್ರ ಸ್ಥಾನವನ್ನು ನೀಡದ ಮನೆಗಳೇ ಇಲ್ಲ. ಇದರಲ್ಲಿ ರಾಮ ತುಳಸಿ, ಕೃಷ್ಣ ತುಳಸಿ, ಲಿಂಬೆ ತುಳಸಿ, ವಿಷ್ಣು ತುಳಸಿ ಅಂತ ಹಲವು ವಿಧಗಳಿವೆ. ಈ ತುಳಸಿಯು ಏನೇ ಹೆಸರಿದ್ರೂ ಕೂಡ ತನ್ನದೇ ಆದ ಪ್ರಯೋಜನವನ್ನು ಹೊಂದಿದೆ. Almost every house in India has given a special status to Tulsi and worships the plant. There are varieties called Rama Tulsi, Krishna Tulsi, Vishnu Tulsi, Limbe Tulsi. Each variety of Tulsi has its own uses and benefits. ಈಗ ಆಯುರ್ವೇದದಲ್ಲಿ ಕೂಡ ತುಳಸಿಯನ್ನು ಔಷಧೀಯ ಗುಣಗಳಿಂದ ಕೂಡಿದ ಸಸ್ಯ ಅಂತ ಪರಿಗಣಿಸ್ತಾರೆ. ಅದಕ್ಕೆ ಮೊದಲು ಇಲ್ಲಿ ನೋಡಿ, ಈ ತುಳಸಿಯನ್ನು ಮತ್ತು ಈ ತುಳಸಿಯನ್ನು ಗಮನಿಸಿ. ಇದು ತುಂಬ ಹಸಿರಾಗಿದೆ, ಇದು ಹಾಗೆ ಸ್ವಲ್ಪ ಕಪ್ಪು ಬಣ್ಣದಿಂದ ಕೂಡಿದೆ. ಸಾಮಾನ್ಯವಾಗಿ ನಾವು ಇದನ್ನು ರಾಮ ತುಳಸಿ, ಇದನ್ನು ಕೃಷ್ಣ ತುಳಸಿ ಅಂತ ಕರಿತೇವೆ. In Ayurveda, Tulsi is considered a highly medicinal plant. Here we have two varieties on display. The one pointed here is extremely bright green in color, and the other is a little bit darker. The first one is Rama Tulsi and the darker one is Krishna Tulsi. ಏನೇ ಆಗಿದ್ರೂ ಕೂಡ ಇದು ಅನೇಕ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ತುಳಸಿ ಗಿಡ ಇದರ ಬೇರು, ಕೊಂಬೆ, ಎಲೆ, ಬೀಜ ಇವೆಲ್ಲವೂ ಕೂಡ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. Tulsi has the power to cure many diseases. The plant, that is the stem, root, branches, leaves and seeds, each have their own uses and benefits. ಈ ತುಳಸಿ ಗಿಡ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆಯೋ ಅಷ್ಟು ಪ್ರಯೋಜನಕಾರಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿಬಯೋಟಿಕ್ ಆಗಿ ಕೂಡ ಇದರಲ್ಲಿ ಹೇರಳವಾಗಿರೋದ್ರಿಂದ ಆ್ಯಂಟಿಬಯೋಟಿಕ್ ಆಗಿ ಇದು ಕೆಲಸ ಮಾಡುತ್ತೆ. The Tulsi is considered a very sacred plant as well as a highly medicinal useful plant. It is effective to increase immunity. It also acts as an antibiotic. ನಾವು ಮನೆಗಳಲ್ಲಿ ಬಿಸಿ ನೀರನ್ನು ಕಾಯಿಸಿದಾಗ ಇದರ ಒಂದಷ್ಟು ಎಲೆಗಳನ್ನು ಹಾಕೋದು ಅಥವಾ ಈ ಎಲೆಗಳನ್ನೇ ನಾವು ಜಗದು ತಿನ್ನೋದ್ರಿಂದ ಈ ಸಾಮಾನ್ಯ ಶೀತದ ಸಮಸ್ಯೆಯನ್ನು ಗುಣಪಡಿಸ್ಬೋದು. ಹಾಗೆ ಇದು ಪ್ರತಿಜೀವಕವಾಗಿಯೂ ಕಾರ್ಯನಿರ್ವಹಿಸ್ತದೆ. ಇದನ್ನು ನಾವು ಸೇವಿಸ್ತಾ ಬಂದಾಗ ನಮ್ಮ ದೇಹದಲ್ಲಿರುವ ಹಾನಿಕಾರಕ ವಸ್ತುಗಳನ್ನು ಇದು ತೆಗೆದುಹಾಕುತ್ತೆ. Adding Tulsi leaves to hot water and consuming this water helps to reduce common cold. By using Tulsi leaves on a daily basis, we can remove toxins from our body. ಈಗ ಮನೆಯಲ್ಲಿ ಕೆಲಸ ಮಾಡುವಾಗ ಏನೋ ಗಾಯ ಆಯಿತು, ಆಗ ಈ ತುಳಸಿ ಎಲೆಯ ರಸ ಮತ್ತು ಹರಳೆಣ್ಣೆ ಬೆರೆಸಿ ಹಚ್ಚೋದ್ರಿಂದ ಗಾಯ ಬೇಗನೆ ಗುಣವಾಗ್ತದೆ. Wounds can be cured by mixing Tulsi leaves along with castor oil. ಬಂಧುಗಳೇ, ಇನ್ನೂ ತುಂಬ ಪ್ರಯೋಜನಗಳಿದೆ. ಅದನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಧನ್ಯವಾದಗಳು. There are many more uses of Tulsi leaves. We will learn the uses in the next class. Thanks for learning with us.